ಭಾರತದಲ್ಲಿ ಕೋವಿಡ್ ರೂಪಾಂತರಿಯ ಅಟ್ಟಹಾಸ ಜೋರಾಗಿದೆ. ಏಷ್ಯಾದ ಹಲವು ದೇಶಗಳಲ್ಲಿ ಕೋವಿಡ್-19 ಕೇಸ್ ಏರಿಕೆ ಆಗ್ತಾ ಇದೆ, ವೇಗವಾಗಿ ಹರಡ್ತಾ ಇದೆ. ಸೌಮ್ಯ ಸ್ವಭಾವ ರೂಪಾಂತರಿ ವೇಗವಾಗಿ ಹರಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ನೋಡಿ, ಏಷ್ಯಾದ ಹಲವು ದೇಶಗಳಲ್ಲಿ ಕೋವಿಡ್-19 ಕೇಸ್ ಏರಿಕೆ ಆಗ್ತಾ ಇದೆ, ವೇಗವಾಗಿ ಹರಡ್ತಾ ಇದೆ. ಸೌಮ್ಯ ಸ್ವಭಾವದ ರೂಪಾಂತರಿ. ಆದರೆ ಆತಂಕವನ್ನ ಹುಟ್ಟಿಸಿದೆ ಕೋವಿಡ್ ಹೊಸ ಉಪತಳಿಗಳು ಈಗ ಬಹಳಷ್ಟು ಆತಂಕವನ್ನ ಕ್ರಿಯೇಟ್ ಮಾಡಿದ್ದಾವೆ. ಈ ಹಿಂದೆ ಯಾವ ರೀತಿಯಾಗಿ ನೀವೆಲ್ಲ ನಿರ್ಲಕ್ಷ್ಯವನ್ನ ವಹಿಸಿದ್ವೋ ಆ ನಿರ್ಲಕ್ಷ್ಯ ಈಗ ನಡೆಯಲ್ಲ. ಯಾಕೆ ಅಂತ ಹೇಳಿದ್ರೆ ಬಹಳಷ್ಟು ವೇಗವಾಗಿ ಕೊರೋನಾ ಸ್ಪ್ರೆಡ್ ಆಗ್ತಾ ಇದೆ ಇಡೀ ದೇಶಾದ್ಯಂತ. ಇವತ್ತು 10 ಕೇಸ್ಗಳಿದ್ರೆ ನಾಳೆ 20 ಕೇಸ್ಗಳು ದಾಖಲಾಗ್ತಾ ಇದ್ದಾವೆ. ಹಾಗಾಗಿನೇ ಇಡೀ ದೇಶದ ಜನ ಜೊತೆಗೆ ರಾಜ್ಯದ ಜನ ಬಹಳಷ್ಟು ಅಲರ್ಟ್ ಆಗಿರಬೇಕು. ಇನ್ನು ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲೂ ಕೂಡ ಕೊರೋನಾ ಮಹಾಮಾರಿ ಬಹಳಷ್ಟು ಸ್ಪ್ರೆಡ್ ಆಗ್ತಾ ಇದೆ. ಈಗ ಆತಂಕ ಹುಟ್ಟಿಸಿರೋದು ಕೋವಿಡ್ನ ಹೊಸ ಉಪತಳಿಗಳು. ಸಾರ್ಸ್ CoV-2 ಜಿನೋಮಿಕ್ಸ್ ಕನ್ಸೋರ್ಟಿಯಂ ಮಾಹಿತಿ ಕೊಟ್ಟಿರೋದು. ಕೋವಿಡ್-19 ರೂಪಾಂತರ NB181ನ ಒಂದು ಪ್ರಕರಣ ಪತ್ತೆಯಾಗಿದೆ. ಕೋವಿಡ್-19 ರೂಪಾಂತರ ತಳಿ ಇದು NB181ನ ಒಂದು ಪ್ರಕರಣ ಪತ್ತೆಯಾಗಿದೆ. ಇನ್ನು LF7 ರೂಪಾಂತರಿಯ 4 ಪ್ರಕರಣಗಳು ಭಾರತದಲ್ಲಿ ಪತ್ತೆಯಾಗಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಇನ್ನು ತಮಿಳುನಾಡಿನಲ್ಲಿ NB181ನ ಒಂದು ಪ್ರಕರಣ ಕಾಣಿಸಿಕೊಂಡಿದೆ. ತಮಿಳುನಾಡಿನಲ್ಲಿ ಮೇ ತಿಂಗಳಿನಲ್ಲಿ ಗುಜರಾತ್ನಲ್ಲಿ LF7 ನ 4 ಪ್ರಕರಣಗಳು ಪತ್ತೆಯಾಗಿದ್ದಾವೆ. LF7ನ 4 ಪ್ರಕರಣಗಳು ಪತ್ತೆಯಾಗಿದ್ದಾವೆ ಗುಜರಾತ್ನಲ್ಲಿ, ಅದು ಕೂಡ ಇದೇ ತಿಂಗಳಿನಲ್ಲಿ. ಹಾಗಾಗಿನೇ ಬಹಳಷ್ಟು ಆತಂಕ ಈ ಸಂದರ್ಭದಲ್ಲಿ ಕ್ರಿಯೇಟ್ ಆಗಿದೆ. ಈಗ ರೂಪಾಂತರಿ ಯಾವ ರೀತಿಯಾಗಿ ರಾದ್ಧಾಂತವನ್ನ ಮಾಡ್ತಾ ಇದೆ ದೇಶದಲ್ಲಿ ಅನ್ನೋದನ್ನ ಕೂಡ ಗಮನಿಸ್ತಾ ಹೋಗೋಣ. ಬಹಳ ಪ್ರಮುಖವಾಗಿ ಈ ತಡೆಗಳೇನಿದಾವಲ್ಲ ಯಾವ ರೀತಿಯಾಗಿ ಎಫೆಕ್ಟ್ ಮಾಡ್ತಾವೆ, ನಮ್ಮ ದೇಹಕ್ಕೆ ಯಾವ ರೀತಿಯಾಗಿ ಸೇರಿಕೊಳ್ಳುತ್ತವೆ, ಇದರ ಗುಣಲಕ್ಷಣಗಳೇನು ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. ಈಗ ರೂಪಾಂತರಿ ರಾದ್ಧಾಂತ LF7 ಮತ್ತು NB181 ರೂಪಾಂತರಿ ಬಗ್ಗೆ WHO ಮಾಹಿತಿಯನ್ನ ಕೊಟ್ಟಿದೆ. ನೋಡಿ, WHO ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರೋದು. ನಿಗಾದಲ್ಲಿರುವಂತ ರೂಪಾಂತರಿ ವೈರಸ್ ಅಂತ ಹೇಳಿ WHO ಹೇಳಿದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನಿಗಾದಲ್ಲಿರುವಂತ ರೂಪಾಂತರಿ ವೈರಸ್ ಇದು ಅಂತ ಹೇಳಿ WHO ಈ ಸಂದರ್ಭದಲ್ಲಿ ಹೇಳಿದೆ ಇದರ ಬಗ್ಗೆ. ಇನ್ನು ಅಂದ್ರೆ ಈ ವೈರಸ್ ಬಗ್ಗೆ ಹೆಚ್ಚಿನ ಆತಂಕ ಪಡುವಂತ ಅಗತ್ಯ ಇಲ್ಲ. ಈ ಒಂದು ವೈರಸ್ ಬಗ್ಗೆ ಅಂದ್ರೆ ಬಹಳಷ್ಟು ಆತಂಕ ಅಂತೂ ಸಹಜವಾಗಿದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಹಾಗಾಗಿ ಇದರ ಬಗ್ಗೆ ಬಹಳಷ್ಟು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. NB181 ನಿಂದ ಹೆಚ್ಚಿನ ಅಪಾಯ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಅಭಿಪ್ರಾಯವನ್ನ ಪಟ್ಟಿದೆ WHO. ಸಹಜವಾಗಿ ನಾವೀಗ ಕೊರೋನಾ ಬಂದ್ಬಿಡ್ತು ಇದು ನಮ್ಮನ್ನ ಬಲಿ ಪಡೆದುಕೊಳ್ಬಿಡುತ್ತೆ ಅನ್ನೋ ನಿಟ್ಟಿನಲ್ಲಿ ಆತಂಕದಲ್ಲಿರ್ತೀವಿ. ಆದ್ರೆ ಈ ತಳಿ ಏನು ಅಷ್ಟೊಂದು ಎಫೆಕ್ಟ್ ಇಲ್ಲ, ಅಷ್ಟೊಂದು ಪರಿಣಾಮಕಾರಿಯಾಗಿ ಇಲ್ಲ. ಇದರ ವಿರುದ್ಧ ಹೋರಾಟಕ್ಕೆ ಕೋವಿಡ್ ಲಸಿಕೆಗಳೇ ಸಾಕು ಅನ್ನೋ ನಿಟ್ಟಿನಲ್ಲಿ WHO ತಿಳಿಸಿರುವುದು ಜನರಿಗೆ. ಇನ್ನು ಭಾರತದಲ್ಲಿ ಪತ್ತೆಯಾಗಿರುವಂತಹ ಹೆಚ್ಚಿನ ಪ್ರಕರಣಗಳು JN1 ಆಗಿದೆ. ಅಂದ್ರೆ ಕೊರೋನಾದ ಉಪತಳಿ ಇದು JN1.
ಭಾರತದಲ್ಲಿ ಈಗಾಗಲೇ ಹೆಚ್ಚಿನ ಪ್ರಕರಣಗಳೇನು ಪತ್ತೆಯಾಗಿದಾವಲ್ಲ, ಇದೆಲ್ಲವೂ ಕೂಡ JN1 ಏನು ಈ ಒಂದು ಕೊರೋನಾ ಬಹಳಷ್ಟು ಸ್ಪ್ರೆಡ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಹಾಗಾಗಿನೇ ಪರೀಕ್ಷೆ ಮಾಡಿರುವ ಮಾದರಿಗಳಲ್ಲಿ 53% JN1 ರೂಪಾಂತರಿ ಹೆಚ್ಚಾಗಿ ಕಾಣಿಸಿಕೊಂಡಿದೆ ಪ್ರತಿಯೊಬ್ಬರಲ್ಲೂ ಕೂಡ. BA2 26%, ಒಮಿಕ್ರಾನ್ 20% ಇದೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ ನೋಡಿ. BA2 26%, ಒಮಿಕ್ರಾನ್ ಈ ಹಿಂದೆ ನಾವು ಕೊರೋನಾ ಆದ ನಂತರ ಬಹಳ ಹೆಸರು ಕೇಳಿದ್ದು ಒಮಿಕ್ರಾನ್ ಅಂತ ಹೇಳಿ. ಇದು ಕೊರೋನಾದ ಉಪತಳಿ ಒಮಿಕ್ರಾನ್. 20% ಇದೆ ಭಾರತದಲ್ಲಿ. ಈಗ 20% ಜನರಿಗೆ ಈ ಒಂದು ಒಮಿಕ್ರಾನ್ ತಳಿ ಪತ್ತೆಯಾಗಿರೋದು ಅವರವರ ದೇಹಗಳಲ್ಲಿ. ಹಾಗಾಗಿನೇ ಇದರ ಬಗ್ಗೆ ಅಷ್ಟೊಂದು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಆದರೂ ಕೂಡ ಜನ ಬಹಳಷ್ಟು ಅಲರ್ಟ್ ಆಗಿರಬೇಕು ಅನ್ನೋ ನಿಟ್ಟಿನಲ್ಲಿ WHO ಈ ಸಂದರ್ಭದಲ್ಲಿ ಸ್ಪಷ್ಟ ಸಂದೇಶವನ್ನ ಎಲ್ಲರಿಗೂ ಕೂಡ ಕೊಟ್ಟಿದೆ.